ಈ ವರ್ಷ ಮಳೆ ಇಲ್ಲ ಅಂಥೇಳಿ ನೀರಿನ ಲೆವೆಲ್ ಎಷ್ಟು ಕಡಿಮೆ ಆಗಿ ಅಂತ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಈ ಮಾರ್ಕ್ ಕಾಣ್ತಿದೆಯಲ್ಲ, ಸೊ ಇದು ನಾರ್ಮಲಿ ನೀರು ಇರೋದು ಇಲ್ಲಿವರೆಗೆ. ಸೊ ಆ ನೀರು ಹೋಗಿ ಹೋಗಿ ಆ ಥರ ಕಲರ್ ಬಂದಿದೆ. ಅದ್ರ ಮೇಲ್ಗಡೆ ನೀರು ಇರಲಿಲ್ಲ ಮಾನ್ಸೂನ್ ಆದಮೇಲೆ. ಹಾಗಾಗಿ ಇಲ್ಲಿವರೆಗೆ ಮಾತ್ರ ನಿಮಗೆ ಈ ಥರ ರಾಡಿ ಕಾಣ್ತಿದೆಯಲ್ಲ, ಸೊ ಇಷ್ಟು ನೀರಿತ್ತು. ಈ ವರ್ಷ ನೋಡಿ ಎಲ್ಲಿದೆ, ಇಷ್ಟು ಕೆಳಗೆ. ಸೊ ನೀರೇ ಇಲ್ಲ ಅಂದಂಗೆ. ಈ ವರ್ಷ ಏನಾದ್ರು ಮಳೆಗಾಲ ಬರಲಿಲ್ಲ ಅಂದರೆ ಸತ್ತಂಗೆ ನಮ್ಮೂರಲ್ಲಿ ಎಲ್ಲರೂ ಕತೆನೇ ಮುಗೀತಂದಂಗೆ. ಮಳೆ ಬಂದರೆ ಸಾಕಾಗತ್ತೆ ನಮಗೆ. ಹೋಗುವ ಈಗ ಮುಂದೆ ನೋಡಿ, ಎಲ್ಲ ಬರ್ತಿದ್ರ. ಈಗಿಷ್ಟೇ ಒಂದು 200-300 ಮೀಟ್ರ್ ಅಷ್ಟೇ, ಜಾಸ್ತಿ ಇಲ್ಲ. ಈಗ ಜಾಸ್ತಿ ದೂರ ಇಲ್ಲ, ಆ ಕಡೆ ಪಾಸ್ ಮಾಡಿ ಅಲ್ಲಿ ಹೋಗ್ಬೇಕಷ್ಟೇ. ಸಿಕ್ಕಾಬಿಟ್ರೆ ಹತ್ರ ಬಂದ್ರೆ ಫಾಲ್ಸಿಗೆ. ಈಗೇನೋ ಮಸ್ತ್ ಮಜಾ ಬರ್ಕೊಂಡು ನೋಡ್ರಿ, ಸಾಲಿಡ್ ಆಗ್ತದೆ ಈಗ. ಈಗ ನೋಡ್ರಿ, ಅಲ್ಲಿ ಮತ್ತೊಂದು ನಿಂತಿದ್ರೆ ಅವ್ರಿಗೆ ಜಾಕೆಟ್ ಕೊಡ್ಲಿಕ್ಕೆ ಹೋಗ್ಬೇಕೀಗ. ಹೆಂಗೆ ಹೋಗ್ತೀನಿ ನೋಡ್ರಿ ನೋಡಿ. ಸ್ವಿಮ್ಮಿಂಗ್ ಮಾಡ್ತಿದ್ರೆ ಆರಾಮ್ಸೆ. 315 ಅಡಿಗಳ ಒಂದು ಉಂಚಳ್ಳಿ ಪಾಸಿನ ಕೆಳಗೆ ಇವರು ಆರಾಮಾಗಿ ನೋಡ್ರಿ ಹೆಂಗ್ ಮಲ್ಕೊಂಡಿದ್ರ 3 ಜನ. ನೀವು ಬನ್ನಿ, ಎಂಜಾಯ್ ಮಾಡಿ ಅಂತಿದ್ದಾರೆ. ಸೊ ನಾವಿವತ್ತು ಉಂಚಳ್ಳಿ ಬಂದು ಈ ಒಂದು ಉಂಚಳ್ಳಿ ಫಾಲ್ಸ್ ಸ್ಪೇಸಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸ್ವಿಮ್ಮಿಂಗ್ ಮಾಡಿದ್ವಿ, ಲೈವ್ ಜಾಕೆಟ್ ತಂದಿದ್ವಿ, ಗುರುರಾಜ್ ಅವರು ತಗೊಂಡ್ಬಂದಿದ್ರು ಅವ್ರ ಕಡೆಯಿಂದ. ಸಖತ್ತಾಗಾಯ್ತು, ಸ್ವಿಮ್ಮಿಂಗ್ ಹೊಡಿದ್ವಿ. ಆ ತುಟಿ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ನೀರು ಬೀಳ್ತಾ ಇದೆ, ಆ ಪಾಯಿಂಟಿಗೆ ಹೋಗಿ ನಿಂತಿದ್ವಿ ಆರಾಮಾಗಿ. ಅಲ್ಲಂತೂ ಸ್ವರ್ಗ ಗುರು. ಆ ಫೋರ್ಸು 200 ಮೀಟರಿಂದ ಕೆಳಗಡೆ ಬೀಳೋದು. ಆ ಫೋರ್ಸಿಗೆ ಫುಲ್ಲು ಬಾಡಿ ಮಸಾಜ್. ನೀವೆಲ್ಲೂ ಸ್ಪಾಗೆ ಹೋಗೋದು ಬೇಡ. ಸಖತ್ತಾಗಾಯ್ತು. ಇಲ್ಲಿ ಈ ಥರ ತಗೊಂಡ್ಬನ್ನಿ, ಗುರುರಾಜ್ ಅವ್ರನ್ನ ಮೀಟಾಗಿ, ಸಖತ್ತಾಗಿರುತ್ತೆ. ಈಗೇನು ನೋಡ್ತಾ ಇದ್ದೀರಾ ವ್ಯೂ ಎಲ್ಲ ಇದೇನೋ ಅಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಬಾಹುಬಲಿ ಸೀನ್ ಇದೆ ಅಲ್ಲ, ನೆನಪಾಗುತ್ತೆ. ನೀವು ಕಣ್ ತೆಗಿಯಕ್ಕಾಗಲ್ಲ, ಅಷ್ಟು ಫೋರ್ಸಿಂದ ಬೀಳೋ ನೀರು ನಿಮ್ಮ ಎಲ್ಲ ಚಿಂತೆ ಏನಿರುತ್ತೆ ಎಲ್ಲ ದೂರ ಮಾಡಿಬಿಡುತ್ತೆ. ಜಾಸ್ತಿ ಸ್ಪಾ ಆಗಿ ಏನೂ ಬೇಕಾಗಿಲ್ಲ. ಬನ್ನಿ, ಎಂಜಾಯ್ ಮಾಡಿ, ರೆಸ್ಪಾನ್ಸಿಬಲ್ ಆಗಿ ಸ್ವಿಮ್ ಮಾಡಿ, ಎಂಜಾಯ್ ಮಾಡಿ. ಇವತ್ತಿನ ಟ್ರೆಕಿಂಗ್ ಹೇಗಾಯ್ತು? ನೀವು ಕೂಡ ಇಂಥ ಬ್ಯೂಟಿಫುಲ್ ಟ್ರೆಕಿಂಗ್ ಮಾಡ್ಬೇಕಂದ್ರೆ ಜಸ್ಟ್ ನಂಗೊಂದು ಮೆಸೇಜ್ ಮಾಡಿ ಹೋಗಿ ಬರುವ ಅಷ್ಟೇ. ಸಿಗುವ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಫಾಲ್ಸ್ ತೋರಿಸ್ತೇನೆ ನಿಮಗೆ. ಅಲ್ಲಿವರೆಗೆ ಸಿಗುವ, ಬಾಯ್ ಬಾಯ್. ಇಲ್ಲಿ ನೋಡಿ, ಎಲ್ಲ ರೆಡಿ ಆಗ್ತಿದ್ದಾರೆ ಹೆಂಗೆ. ಈಗ ಚಲೇ ಜಾವ್ ಚಳುವಳಿ ಇದೆ ಈಗ ಇಲ್ಲಿಂದ. ಮಳೆ ಬರೋ ನಮ್ನಿ ಉಂಟೀಗ, ಅದೇ ಒಂದು ಸಮಸ್ಯೆ ಆಗತ್ತೆ ನಮಗೀಗ. ಇಲ್ಲಿ ನೋಡಿ, ಇಲ್ಲೊಂದು ಕಡೆ ರಿವರ್ ಕ್ರಾಸಿಂಗ್ ಈ ಥರ ಮಾಡ್ಬೇಕು. ಹಿಂಗೆ ಬಂದು ಹಿಂಗೆ ದಾಟಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹುಷಾರಾಗಿ ಹೋಗಿ. ನೋಡ್ರಿ, ಸೊ ಇದು ಇಂಡಿಯಾ ಇಸ್ ನಾಟ್ ಫಾರ್ ಬಿಗಿನರ್ಸ್ ಅಂತಲ್ಲ. ಸೊ ಇದು ಉಂಚಳ್ಳಿ ಇಸ್ ನಾಟ್ ಫಾರ್ ಬಿಗಿನರ್ಸ್ ಆ್ಯಕ್ಚುಲಿ. ಗಾಡಿ ಚೇಂಜ್ ಮಾಡಿದ್ದಾರೆ ಅದು. ಸ್ನಾನ ಮಾಡಿದ್ವಿ, ಇವಾಗ ಬೆವರು ಇಳಿತಿದೆ. ಸೋಪ್ ಹಚ್ಕೊಂಡು ಹೋಗ್ಬಿಟ್ರೆ ಆಗಿರೋದು, ಸ್ನಾನದೇ ಆಗಿರೋದು. ನೋಡಿ, ಈಗ ನಮ್ಮ ಒಂದು ಒಬ್ಬವನ್ನ ಕಿಂಡಿ ಥರನೇ ಉಂಟಿಲ್ಲ ಒಂದು ಕಿಂಡಿ. ಅದರೊಳಗಿಂದ ಈಗ ನಾವೆಲ್ಲ ಹೊಂಟಾರ ಕಂಪ್ಲೀಟ್ ಹೊಂಟಿದ್ರೆ ಸಿರ್ಸಿಗೆ. ಇಲ್ಲಿಂದ ಗಾಡಿ ಸೆಕೆಂಡ್ ಗೇರಿಗೆ ಬೀಳ್ತಾನೆ ಇಲ್ಲ. ಏನು ಮಾಡಿದ್ರು ಫಸ್ಟ್ ಗೇರು ಹಾಫ್ ಕ್ಲಚ್ ಹೊಡಿಬೇಕು. ಇಲ್ಲಿ ನೋಡಿ, ಅರ್ಧ ಕ್ಲೈಂಬಿಂಗ್ ಮುಗೀತ. ಇವಾಗ ಬರ್ತಾ ಕೇಳುವ ಹೆಂಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಕೇಳುವ ನಿಮಿಷ. ಬರ್ರಿ. ಹಾಂ, ಹತ್ತೋದು ಹೆಂಗೆ ಅನ್ಸುತ್ತೆ ನಿಮ್ಗೆ ಹೇಳಿ. ಓನ್ಲಿ ಹತ್ತೋದ್ರ ಬಗ್ಗೆ ಮಾತ್ರ ಮಾತಾಡ್ಬೇಕು ಈಗ. ಹತ್ತೋದು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಮತ್ತು ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಆಮೇಲೆ ಬಟ್ ಎಲ್ಲ ನೀವು ಬೇರೆ ಹೇಳ್ತಿದ್ದೆ ಅನ್ಸುತ್ತೆ. ಎಲ್ಲ ನಮ್ಮ ಬೇರೆ ಹೇಳುತ್ತೆ. ನೋಡಿ, ನಿಮ್ಮ ಅನಿಸಿಕೆ ಸರ್? ನೋಡಿ ಸರ್, ಇಳಿದ್ವಿ ಬರ್ಬೇಕಾದ್ರೆ ತುಂಬಾ ಒಂದು ಸ್ಟೀಪ್ ಇದೆ, 2 ಅದಷ್ಟೇ ಪಾರ್ ಮಾಡ್ಬೇಕು. ಅದೊಂದೇ ಡಿಫಿಕಲ್ಟ್ ಅನ್ಸುತ್ತೆ. ನೋಡಿ, ಬೆವರು ಇಳಿತಿದ್ವಿ, ತಿಂತಾ ಇದೀವಿ ಕುತ್ಕೊಂಡು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಚಡ್ಡಿ ರಾಡ ಆಯ್ತು ಅಂತ ಹೇಳ್ಬೋದು. ಏನ್ ಗುರು ಇದಲ್ಲ. ಇಲ್ಲ ಬ್ರೋ, ಹಿಂಸೆ ಇನ್ನೊಬ್ರು ಫಾಸ್ಟೆಸ್ಟ್ ಕ್ಲೈಂಬರ್ ಇದಾರೆ ಇವತ್ತು ನಮ್ದು. ಸರ್, ಹೇಗೆ ಸರ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ತಿಳಿಸಿ.
ನೋಡಿ ಮಾತೇ ಬರ್ತಿದೆ. ಇನ್ನವರೆಗೂ ನಾನು ಸ್ವಲ್ಪ ಆರಾಮ್ ಕೊಡ್ರಿ.